ಮನುಷ್ಯ ಮನುಷ್ಯನಾಗಿ ಬದುಕು ಮಾಡಬೇಕು. ಮನುಷ್ಯ ಏನೆಲ್ಲವನ್ನ ಆಗೋಕ್ಕಿಂತ ಮೊದಲು ಮನುಷ್ಯತ್ವ ಅನ್ನುವಂಥದ್ದನ್ನ ಅಳವಡಿಸಿಕೊಂಡಿರುವಂಥ ಪಾವನ ಮೂರ್ತಿಯಾಗಬೇಕು. ಉದಾಹರಣೆ, ನಾನೊಬ್ಬ ಸ್ವಾಮಿ ಅನಿಸ್ಕೊಳ್ಳೋಕ್ಕಿಂತ ಮೊದಲು ನಾನೊಬ್ಬ ಮನುಷ್ಯ ಅಂತ ನಾನು ತಿಳ್ಕೊಳ್ಬೇಕು. ನಾನೊಬ್ಬ ಅಧ್ಯಕ್ಷ ಅನಿಸ್ಕೊಳ್ಳೋಕ್ಕಿಂತ ಮೊದಲು ನಾನೊಬ್ಬ ಮನುಷ್ಯ ಅನ್ನೋದನ್ನ ಅರ್ಥಕೊಳ್ಬೇಕು. ನಾನೊಬ್ಬ ಪ್ರಧಾನಮಂತ್ರಿ ಅನಿಸ್ಕೊಳ್ಳೋಕ್ಕಿಂತ ಮೊದಲು ನಾನೊಬ್ಬ ಫಂಡಮೆಂಟಲ್ ಬೇಸಿಕಲಿ ಐ ಆಮ್ ಎ ಹ್ಯೂಮನ್ ಬೀಯಿಂಗ್ ಅನ್ಸ್ಕೊಳ್ಬೇಕು. ನಾನೊಬ್ಬ ರಾಷ್ಟ್ರಪತಿ ಅನಿಸ್ಕೊಳ್ಳೋಕ್ಕಿಂತ ಮೊದಲು ನಾನೊಬ್ಬ ಮನುಷ್ಯ ಅನಿಸ್ಕೊಳ್ಬೇಕು. ಮನುಷ್ಯ ಅನ್ನೋದನ್ನ ಬಿಟ್ಟು ಏನೆಲ್ಲವನ್ನ ಅನಿಸ್ಕೊಳ್ಬೇಕಂತ ಹಗಲು ರಾತ್ರಿ ಕಟಪಟ ಮಾಡ್ತೀವಿ. ಖರೆ ನಾವು ಅನಿಸ್ಕೊಂಡಿರೋದು ಯಾವುದು ನಮ್ಮ ಜೊತೆಗೆ ಬರಲ್ಲ. ಮನುಷ್ಯತ್ವ ಅನ್ನೋದು ಮಾತ್ರ ನಮ್ಮ ಜೊತೆಗೆ ಬರ್ತದೆ. ಏನೆಲ್ಲವನ್ನ ಗಳಿಸ್ಕೊಂಡಿರುವಂಥ ಮನುಷ್ಯನಿಗೆ ಮಾನವೀಯ ಗುಣಗಳೇ ನಮ್ಮ ಜೊತೆಗೆ ಬರ್ತವೆ ಹೊರತಾಗಿ ಮತ್ತೊಂದನ್ನ ಬರಲ್ಲ. ಮಾನವೀಯ ಗುಣಗಳನ್ನ ಹೊಂದಿರುವಂಥ ಮನುಷ್ಯತ್ವ ನಾವೆಲ್ಲ ಅನಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಏನನ್ನ ಗಳಿಸ್ಕೊಳ್ಬೇಕನ್ನೋದು ನಾವು ತಿಳ್ಕೋಬೇಕು. ಏನ ಗಳಿಸ್ಕೊಂಡ್ರೆ ನಾನೊಬ್ಬ ಮನುಷ್ಯತ್ವ ಅನಿಸ್ಕೊಳ್ತೀನಿ ಅನ್ನೋದು ನಾವೆಲ್ಲ ಅರ್ಥೈಸ್ಕೊಳ್ಬೇಕು. 3-4 ವರ್ಷಗಳ ಹಿಂದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಬಿಟ್ಟು ಹೋದ್ರು. ನೆನಪಿರಲಿ, ಭಾರತ ದೇಶದ ಇತಿಹಾಸ ಅಲ್ಲ, ಜಗತ್ತಿನ ಇತಿಹಾಸವನ್ನ ತೆಗೆದ ನೋಡಿದ್ರೆ ಗಾಂಧೀಜಿಯವರಿಗೆ ಬಿಟ್ರೆ ಇನ್ನೊಬ್ಬ ವ್ಯಕ್ತಿಗೆ ಅಷ್ಟೊಂದು ಜನಸಂಖ್ಯೆ ಸೇರಿರುವ ಇತಿಹಾಸ ಅದು ನಮ್ಮ ಕನ್ನಡ ನಾಡಿನ ಪುನೀತ್ ರಾಜ್ಕುಮಾರ್ ಅವರಿಗೆ ಬಿಟ್ರೆ ಮತ್ತೊಬ್ಬರಿಗೆ ಸಲ್ಲಿಲ್ಲ. ಆತ ಗಳಿಸ್ಕೊಂಡಿದ್ದು ಮನುಷ್ಯತ್ವ. ಅಂಥ ಮಾನವೀಯ ಗುಣಗಳನ್ನು ನಾವು ಹೊಂದಬೇಕಾಗ್ಯದ. ಹಾಗಾದ್ರೆ ಮಾನವೀಯ ಗುಣಗಳು ಯಾವುದು ಅಂತ ಪ್ರಶ್ನೆ. ಮಾನವೀಯ ಗುಣಗಳನ್ನು ಹೊಂದಿರುವಂಥ ಮನುಷ್ಯತ್ವ ನಾವು ಆಗಬೇಕಾಗಿತ್ತು ಅಂದ್ರ ಆ ಗುಡ್ಡ ತಗೊಂಡು ಬಂದ ಇಲ್ಲಿ ಇಡೋದಲ್ಲ, ಇಲ್ಲಿಂದ ಒಯ್ದ ಅಲ್ಲಿಡೋದಲ್ಲ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ, ಇವೆರಡು ಸಾಲ ಸಾಕು. ಆಮೇಲೆ ಮಾಡುವಂತ ಆಮೇಲೆ ಯವ್ವ ಆಮೇಲೆ ಮಾಡು. ಮೀಟಿಂಗ್ ಜೋರದ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಏನಿವೆರಡು ಸಾಲು. ಹುಲ್ಲಾಗಬೇಕು. ಬೆಟ್ಟದ ಮ್ಯಾಲಿನ ಹುಲ್ಲಲ್ಲ, ಬೆಟ್ಟದ ಪಾದದ ಹುಲ್ಲಾಗಬೇಕು. ಯಪ್ಪ ಹೋಯ್ತಮ್ಮ. ಬೆಟ್ಟದ ಮೇಲಿರುವ ಹೂವಾದ್ವಿ ಅಂದ್ರ ಯಾವ ದನಕರುಗಳ ಬಂದು ಸಹಿತ ತಿನ್ನಲ್ಲ. ಬೆಟ್ಟದ ಪಾದದೊಳಗಿನ ಹುಲ್ಲಾದ್ವಿ ಅಂದ್ರ ದನಕ್ಕಾದ್ರೂ ನಾವು ಮೇವಾಗಿ ನಾವು ಜೀವನ ಸಾರ್ಥಕತೆ ಮಾಡ್ಕೊಳ್ಬಹುದು. ಅದಕ್ಕ ಹುಲ್ಲಾಗು ಬೆಟ್ಟದಡಿ. ನೀವೊಂದು ಭಾವಗೀತೆ ಕೇಳಿರ್ಬೇಕಂತ ನಾನು ಅನ್ಕೊಳ್ತೀನಿ.
ಕಾಡು ಮಲ್ಲಿಗೆಯೊಂದು ಕಾಡಿನೊಳಗೆ ನರಳುತ್ತಿದೆ. ಎಷ್ಟು ಚಲೋ ಅದು. GS ಶಿವರುದ್ರಪ್ಪನವರು ಬರೆದಿರುವಂತಹದ್ದು. ಕೇಳ್ರಿ ನೀವೆಲ್ಲ, ಮನೆಯೊಳಗೆ ಹೋಗಿ ಕೇಳ್ರಿ. ಕಾಡು ಮಲ್ಲಿಗೆ, ನಾಡು ಮಲ್ಲಿಗೆ ಅಲ್ಲ, ಕಾಡಿನೊಳಗ ಅರಳಿರುವಂಥ ಮಲ್ಲಿಗೆ. ಅದು ಕಾಡಿನೊಳಗ ಸುವಾಸನೆ ಬೀರಾಕತ್ತದ ಖರೆ, ಆದ್ರ ಮೂಸಿಸೋರು ಯಾರೂ ಇಲ್ಲ. ಮುಡಿವ ಮಲ್ಲಿಗೆಯಾಗಿ ದೇವರಿಗಾದ್ರೂ ಅರ್ಪಣೆಯಾಗಿರಬೇಕು, ಇಲ್ಲಾಂದ್ರೆ ನಿಮ್ಮಂಥ ತಾಯಿಂದರ ಮುಡಿಯೊಳಗಾದ್ರೂ ಸೇರಿರಬೇಕು. ಅವಾಗ ಮಾತ್ರ ಮಲ್ಲಿಗೆಗೆ ಸಾರ್ಥಕತೆ ಆಗ್ತದೆ. ಇದು ಮಾನವೀಯ ಗುಣಗಳು. ಅಂದ್ರೆ ಬೆಳಕಾಗಬೇಕೆ ವಿನಃ ಕತ್ತಲಾಗಬಾರದು. ಇನ್ನೊಬ್ಬರ ಬದುಕಿನೊಳಗ ಹೆಂಗ ಬೆಳಕಾಗೋದು? ದೀಪ ತಗೊಂಡು ಹೋದ್ರೆ ಬೆಳಕಾಗತ್ತೀವಿ? ನೋ. ದೀಪ ಇದ್ರೆ ಅಷ್ಟೇ ಬೆಳಕಾಗೋದಲ್ಲ. ಇನ್ನೊಬ್ಬರ ಮನೆಯೊಳಗ ದೀಪ ಹಚ್ಚುವಂಥ ಮಾತುಗಳನ್ನ ಆಡ್ರಿ, ನಿಮ್ಮ ಜೀವನಕ್ಕೆ ಸಾರ್ಥಕತೆ ಬರ್ತದೆ. ಇನ್ನೊಬ್ಬರ ಮನ್ಯಾಗ ಹೋಗಿ ಬೆಂಕಿ ಹಚ್ಚೋ ಮಾತುಗಳನ್ನ ಆಡಿದ್ರಿ ಅಂದ್ರೆ ಇದ್ದು ಸತ್ತಂಗ ಆಗ್ತದೆ. ಇದೇ ಮಾನವೀಯ ಗುಣ. ಬೆಂಕಿ ಹಚ್ಚೋರ್ ಬದುಕ 6 ಅಡಿ 3 ಅಡಿ ಒಳಗ ಮುಗಿದದ. ದೀಪ ಹಚ್ಚಿರೋರ ಬದುಕು ಇವತ್ತಿಗೂ ಶರಣ ಬಸವೇಶ್ವರ ಪುರಾಣವಾಗಿ ಕುಂತಾರ. ನಾ ಹೇಳಾಕತ್ತೀನಿ, ನೀವು ಕೇಳಾಕತ್ತಿ. ಇದು ದೀಪ ಹಚ್ಚಿದವ್ರ ಬದುಕು. ಇದು ಮಾನವೀಯ ಗುಣ, ಇದು ಮನುಷ್ಯತ್ವದ ಲಕ್ಷಣ. ಇಂಥ ಮಾನವೀಯ ಗುಣಗಳನ್ನು ನಾವು ಹೊಂದಬೇಕಾಗಿದೆ. ಬದುಕಿನೊಳಗ ಇನ್ನೊಬ್ಬರ ಮನ್ಯಾಗ ದೀಪ ಹಚ್ಚಕ್ಕ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೆಂಕಿ ಹಚ್ಚುವ ಕೆಲಸವನ್ನ ಯಾವತ್ತಿಗೂ ಮಾಡಬೇಡ್ರಿ. ಅದೇ ನಿಮ್ಮ ಬದುಕಿಗೊಂದು ಶ್ರೇಯಸ್ಕರ ತಂದು ಕೊಡುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಹಾಯ ಮಾಡೋರನ್ನ ಹಿಂದಕ್ಕೆ ತರಿಸ್ಬೇಡ್ರಿ. ಇದೇ ದೊಡ್ಡ ಗುಣ. ಇಂಥ ಮಾನವೀಯ ಗುಣಗಳನ್ನು ಹೊಂದಿರುವಂಥ ಮನುಷ್ಯತ್ವರ ನಾವಾಗಬೇಕೇ ವಿನಃ ಮನುಷ್ಯ ರೂಪದೊಳಗಿರುವ ಮೃಗಗಳ ನಾವಾಗಬಾರ್ದು. ಯಾರು ದೇಹಿ ಅಂತ ಬರ್ತಾರ, ಒಂದು ಕ್ಷಣ ಅರ್ಧ ನನಗಿರ್ಲಪ್ಪ ಅರ್ಧ ನಿನಗಿರ್ಲಿ ಅಂತ ಕೊಟ್ಟು ನೋಡ್ರಿ, ನೀವೇ ಅವ್ರ ಪಾಲಿನ ಶರಣ ಬಸಪ್ಪ. ಶರೀಫ ಸಾಹೇಬ ಕೇಳಿರಲ್ಲ ಹೆಸರು. ಬಿದಿರು ನಾನಾರಿಗಲ್ಲದವಳು. ಇದೆಲ್ಲ ನೂರಾರು ತತ್ವ ಪದಗಳನ್ನ ಕೊಟ್ಟಿರುವಂತಹ ಪುಣ್ಯಾತ್ಮ ಶರೀಫ ಸಾಹೇಬ್ರು. ಅವರ ಗುರುಗಳು ಯಾರಪ್ಪ? ಇಲ್ಲಿ ಸ್ವಲ್ಪ ಹಿಂದೆ ಹೋಗ್ರೊಬ್ರು ಯಾರು ಕಾರ್ಯಕರ್ತರು? ಶರೀಫ ಸಾಹೇಬರ ಗುರುಗಳು ಬ್ರಾಹ್ಮಣ ಸಮಾಜದ ಗುರು ಗೋವಿಂದ ಭಟ್ಟರು. ನೆನಪಿರಲಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನಲ್ಲಿ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ. ಓದಬೇಕು ಮನುಷ್ಯ, ಓದಬೇಕು. ನಾನು ಯಾವತ್ತಿಗೂ ಹೇಳುತ್ತಿರ್ತೀನಿ, ಮೊಬೈಲ್ನ್ಯಾಗ ಕೈ ಆಡಿಸೋರ ಬದುಕು ಬರೀ ನೋಡೋದ್ರಾಗೆ ಹೋಗ್ತದ ಹೊರತಾಗಿ TV ಒಳಗ ಬರುವಂಗ ಯಾರೂ ಆಗಕ್ಕೆ ಸಾಧ್ಯನೇ ಇಲ್ಲ. ವಿರಾಟ್ ಕೊಹ್ಲಿ ಹೆಸರು ಕೇಳಿರೇನು? ಒಂದು ವರ್ಷಕ್ಕೆ ಎಷ್ಟು ಗಳಿಸ್ತಾನ ಗೊತ್ತನ? ಎಷ್ಟು ಗಳಿಸ್ತಾ? 417 ಕೋಟಿ ರೂಪಾಯಿ ಗಳಿಸ್ತಾನ. ನೆನಪಿರಲಿ. ಎಷ್ಟು? 100 ವರ್ಷ ಬದುಕರು ಗಳಿಸೋದಾಗಲ್ಲ ನಮಗ. ನಿವ್ವಳ ಆದಾಯ ನೀವೆಲ್ಲ ಗೂಗಲ್ ಒಳಗ ಸರ್ಚ್ ಮಾಡಬೇಕು. ಥಾಟ್ 417 ಕೋಟಿ ರೂಪಾಯಿ ಯಾತಕ್ಕಾಗಿ ಗಳಿಸ್ತಾನ ಗೊತ್ತಾ? ನಾವು ಬಾಯಿ ತೆಕ್ಕೊಂಡು ಕುಂತು ನೋಡ್ತಿರ್ತೀವಿ, ಅವ ಆಟ ಆಡ್ತಿರ್ತೀವಿ.